ಎಂಟರ್ಟೈನ್ಮೆಂಟ್ ಶೋಗಳಿಂದ ಆನಂದಿಸಿ. ನಮ್ಮ ಕರುಣಾಸರು ಯಾವಾಗಲೂ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಪಾಲಿಸ್ಕೊಂಡು ಬಂದಿರೋರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ತಾನೇನೋ ಮಾತಾಡಬೇಕು ಅಂತ ಓಪನ್ ಆಗಿ ಎಲ್ರಿಗೂ ಹೇಳಿ ಈ ಅರೇಂಜ್ಮೆಂಟ್ನೆಲ್ಲ ಮಾಡ್ತಿದ್ದಾರೆ. ಅವ್ರೇನ್ ಮಾತಾಡ್ತಾರೆ ಅನ್ನೋ ಕುತೂಹಲ ನಿಮ್ ಹಾಗೆ ನನಗೂ ಇದೆ. ಈಗ ನಮ್ಮ ಮುತ್ತಿನಂತ ಹುಡುಗ ಮುತ್ತಿನಂತ ಮಾತಾಡಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಕರುಣಾ ಸರ್. ಇಲ್ಲ ಹೋಗ್ಬೇಕಾದ್ರೆ ಇಂಥೇ ಥರ ಲಕ ಅಂತ ಹೋದ್ಲು. ಇವಾಗೇನೋ ಖಾಲಿ ಕತ್ತಲ್ಲಿ ಬಂದಿದ್ದಾಳೆ. ಏನೋ ಅಪ್ಪ ಈ ಮರ್ಮನೇ ಅರ್ಥ ಆಗ್ತಿಲ್ಲ ನೋಡಿ. ಇದೇನಣ್ಣ, ನಾಯಿನ ಕರೆದ್ರೆ ನಾಯಿ ಬಾಲ ಬರ್ತಾ ಇದೆ. ಎಲ್ಲೋ ಬಾಲ ಕಟ್ ಮಾಡಿದ್ವಲ್ಲ, ಆ ನೋವನ್ನು ತೋಡ್ಕೊಳ್ಳೋಕ್ಕಿರಬೇಕು. ಆದರೆ ಅವಳ ಕಣ್ಣಲ್ಲಿ ನೋವೇ ಕಾಣಿಸ್ತಿಲ್ಲ. ನಿತ್ಯ, ನಾನು ಡಾರ್ಲಿಂಗ್ ಮಾತಾಡೋದು ಬೇಕಾಗಿರೋದ್ನೆಲ್ಲ ನೀನೇ ಮಾತಾಡಬೇಕು ಅಂತ ಇದೆಯಾ? ನಿತ್ಯ, ಆವಾಗಿಂದ ನಾವು ಕಾಯ್ತಾ ಇದೀವಿ. ಅದೇನ್ ಮಾತಾಡ್ಬೇಕು ಅಂತಿದ್ಯೋ ಆಡು. ಹೇಳ್ತೀನಿ. ಇನ್ಯಾರನ್ನೂ ಕಾಯಿಸಲ್ಲ ನಾನು. ನೀವೆಲ್ಲರೂ ಇವಳು ಏನ್ ಮಾತಾಡ್ಬೋದು ಅಂತ ಯೋಚಿಸ್ತಿರ್ಬೋದು. ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಇದನ್ನ ಯೋಚನೆ ಮಾಡ್ತಿದ್ದೆ. ಆದರೆ ಇನ್ಯಾವ ಗೊಂದಲನೂ ಇಲ್ಲ. ಸತ್ಯ ಹೇಳೋದಕ್ಕೆ ಗೊಂದಲ ಯಾಕೆ ಇರ್ಬೇಕಲ್ವ? ಸತ್ಯನಾ? ಹೌದು, ಸತ್ಯ ಹೇಳಬೇಕು. ಎಲ್ರಿಗೂ ಹೇಳ್ಬೇಕಾಗಿರೋ ಸತ್ಯ, ನೀವೆಲ್ಲರೂ ಕೇಳಬೇಕಾಗಿರೋ ಸತ್ಯ ತುಂಬಾನೇ ಇದೆ. ಅಣ್ಣ, ಇವಳು ಏನಾದ್ರೂ ಮದ್ವೆ ಬಗ್ಗೆ, ಹೊಟ್ಟೆಲಿರೋ ಮಗು ಬಗ್ಗೆ ಸತ್ಯ ಬಾಯ್ಬಿಟ್ರೆ ಏನ್ ಮಾಡೋದು? ಹಾಗಾಗಕ್ಕೆ ಸಾಧ್ಯವೇ ಇಲ್ಲ.